ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ಸ್ವಯಂಭುವ ಮನುವು ಭಗವಂತನ ಕುರಿತಾಗಿ ಮಾಡಿದ ಪ್ರಾರ್ಥನೆಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಶಿಕ್ಷಾಷ್ಟಕದಲ್ಲಿ ನಾಂ ಅಕಾರಿ ಬಹುಧಾ ನಿಜ ಸರ್ವ ಶಕ್ತಿ ಎಂದು ಹೇಳುತ್ತಾರೆ. ದೇವೋತ್ತಮ ಪರಮಪುರುಷನಿಗೆ ಹಲವಾರು ಹೆಸರುಗಳಿವೆ. ಅವೆಲ್ಲವೂ ಪರಮಪುರುಷನಿಂದ ಅಭಿನ್ನವಾದವು. ಇದು ಆಧ್ಯಾತ್ಮಿಕ ಅಸ್ತಿತ್ವ. ಪರಮಪ್ರಭುವಿನ ಹೆಸರುಗಳನ್ನು ಒಳಗೊಂಡ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವ ಮೂಲಕ ನಾಮವು ಭಗವಂತನ ಸಕಲ ಶಕ್ತಿಗಳನ್ನು ಹೊಂದಿರುವುದನ್ನು ಕಾಣುತ್ತೇವೆ. ಭಗವಂತನ ಲೀಲಾ ಚಟುವಟಿಕೆಗಳು ಹಲವಾರು. ಅವನ ಲೀಲಾ ಚಟುವಟಿಕೆಗಳಿಗೆ ಅನುಸಾರವಾಗಿ ಹಲವಾರು ಹೆಸರುಗಳು ಅವನಿಗಿವೆ. ಅವನು ತಾಯಿ ಯಶೋದೆಯ ಪುತ್ರನಾಗಿ ಅವತರಿಸಿದ. ಅಂತೆಯೇ ಅವನು ದೇವಕಿ ಪುತ್ರನೂ ಹೌದು. ಆದ್ದರಿಂದಲೇ ಅವನಿಗೆ ಯಶೋದಾನಂದನ, ದೇವಕೀನಂದನ ಎಂಬ ಹೆಸರುಗಳು. ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ. ಭಗವಂತನು ಅನಂತ ಶಕ್ತಿಯುಳ್ಳವನು. ಹೀಗಾಗಿ ಬಹುವಿಧಗಳಲ್ಲಿ ವರ್ತಿಸುತ್ತಾನೆ. ಆದರೂ ಅವನಿಗೊಂದು ನಿರ್ದಿಷ್ಟ ಹೆಸರಿದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಂತಹ ನಾಮಗಳನ್ನು ನಾವು ಸಂಕೀರ್ತನ ಮಾಡಬೇಕೆಂದು ಶಾಸ್ತ್ರಗಳು ಹೇಳುತ್ತವೆ. ಯಾವುದಾದರೂ ಒಂದು ಹೆಸರಿಗಾಗಿ ನಾವು ತಡಕಾಡಬೇಕಾಗಿಲ್ಲ. ಪ್ರತಿಯಾಗಿ ನಾವು ಅವನ ನಾಮ ಸಂಕೀರ್ತನೆಯಲ್ಲಿ ಸಾಧು ಪುರುಷರನ್ನು ಮತ್ತು ಶಾಸ್ತ್ರಗಳನ್ನು ಅನುಸರಿಸಬೇಕು. ಐಹಿಕ ಮತ್ತು ಪಾರಮಾರ್ಥಿಕ ಶಕ್ತಿಗಳೆರಡೂ ಭಗವಂತನಿಗೆ ಸೇರಿದ್ದು. ಆದರೂ ಎಲ್ಲಿಯವರೆಗೆ ನಾವು ಐಹಿಕ ಶಕ್ತಿಯಲ್ಲಿ ಇರುತ್ತೇವೆಯೋ ಅಲ್ಲಿಯವರೆಗೆ ನಮ್ಮಿಂದ ಅವನನ್ನು ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯ. ನಾವು ಆಧ್ಯಾತ್ಮಿಕ ಶಕ್ತಿ ಪ್ರವೇಶಿಸಿದಂತೆ ಅವನನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭ. ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಮಾಯಾಂ ವ್ಯುದಸ್ಯ ಚಿಚ್ಚಕ್ತ್ಯ ಕೈವಲ್ಯೇ ಸ್ಥಿತ ಆತ್ಮನಿ. ಬಹಿರಂಗ ಶಕ್ತಿಯು ಭಗವಂತನಿಗೆ ಸೇರಿದ್ದಾದರೂ ಜೀವಿಯು ಬಹಿರಂಗ ಶಕ್ತಿಯಲ್ಲಿ ಇದ್ದಾಗ ಅವನನ್ನು ಅರ್ಥ ಮಾಡಿಕೊಳ್ಳುವುದು ಬಲು ದುಸ್ತರವಾದದ್ದು. ಮಮ ಮಾಯಾ ದುರತ್ಯಯ. ಆದರೆ ಆಧ್ಯಾತ್ಮಿಕ ಶಕ್ತಿ ವಲಯವನ್ನು ಪ್ರವೇಶಿಸಿದ ಕೂಡಲೇ ಜೀವಿಯು ಭಗವಂತನನ್ನು ಅರ್ಥ ಮಾಡಿಕೊಳ್ಳಬಹುದು. ಆದ್ದರಿಂದಲೇ ಭಗವದ್ಗೀತೆಯಲ್ಲಿ ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ. ದೇವೋತ್ತಮ ಪರಮಪುರುಷನನ್ನು ವಾಸ್ತವದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಭಕ್ತಿ ವೇದಿಕೆಯನ್ನು ಅಥವಾ ಕೃಷ್ಣ ಪ್ರಜ್ಞೆಯನ್ನು ಹೊಂದಬೇಕು ಎಂದಿದೆ. ಈ ಭಕ್ತಿಯು ವಿವಿಧ ಚಟುವಟಿಕೆಗಳಿಂದ ಕೂಡಿದೆ. ಶ್ರವಣಂ, ಕೀರ್ತನಂ, ವಿಷ್ಣೋ ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಭಗವಂತನನ್ನು ಅರ್ಥ ಮಾಡಿಕೊಳ್ಳಲು ನಾವು ಈ ಭಕ್ತಿ ಸೇವಾ ಪಥವನ್ನು ಹಿಡಿಯಬೇಕು. ವಿಶ್ವದ ಜನತೆ ದೇವರನ್ನು ಮರೆತು ದೇವರು ಇಲ್ಲ ಎಂದು ಹೇಳಬಹುದಾದರೂ ಅದು ಸತ್ಯವಲ್ಲ. ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಸ್ವೀಕರಿಸಿದಾಗ ದೇವರನ್ನು ಅರ್ಥ ಮಾಡಿಕೊಳ್ಳಬಹುದು. ಹೀಗೆ ವ್ಯಕ್ತಿಯು ಸಂತೋಷದಿಂದ ಇರಬಹುದು. ಅಥಾಗ್ರೇ ಋಷಯ ಕರ್ಮಾಣಿ ಈಹಂತೆ ಅಕರ್ಮ ಹೇತವೇ ಈಹಮಾನಾ ಹಿ ಪುರುಷಃ ಪ್ರಾಯೋ ನೀಹಾಂ ಪ್ರಪದ್ಯತೆ. ಆದ್ದರಿಂದ ಜನತೆ ಕಾಮ್ಯಕರ್ಮ ಫಲಗಳ ಸೋಂಕಿಲ್ಲದ ಚಟುವಟಿಕೆಗಳ ಹಂತವನ್ನು ತಲುಪುವ ಕಾರಣಕ್ಕಾಗಿ ಮಹರ್ಷಿಗಳು ಮೊದಲು ಜನರನ್ನು ಕಾಮ್ಯಕರ್ಮಗಳಲ್ಲಿ ತೊಡಗಿಸುತ್ತಾರೆ. ಏಕೆಂದರೆ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸದೇ ಜೀವಿಯು ಮುಕ್ತಿಯ ಹಂತವನ್ನು ತಲುಪಲಾರನು ಅಥವಾ ಪ್ರತಿಕ್ರಿಯೆಗಳು ಉದ್ಭವಿಸುವಂತಹ ಚಟುವಟಿಕೆಗಳ ಹಂತವನ್ನು ತಲುಪಲಾರನು. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮಬಂಧನಃ. ಭಗವಂತನ ಪ್ರೀತ್ಯರ್ಥವಾಗಿ ಯಜ್ಞದಂತೆ ಕರ್ಮವನ್ನು ಆಚರಿಸಬೇಕು ಎಂದು ಹೇಳಿದ್ದಾನೆ. ಇಲ್ಲವಾದಲ್ಲಿ ಕರ್ಮವು ಜೀವಿಯನ್ನು ಲೌಕಿಕ ಜಗತ್ತಿನಲ್ಲಿ ಬಂಧಿಸುತ್ತದೆ. ಸಾಮಾನ್ಯವಾಗಿ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಸುಖ ಸಂತೋಷಗಳನ್ನು ಹೊಂದುವ ಸಲುವಾಗಿ ಶ್ರಮಿಕ ಕರ್ಮಗಳಿಂದ ಆಕರ್ಷಿತರಾಗುತ್ತಾರೆ. ದುರದೃಷ್ಟವಶಾತ್ ಅಂತಹ ಕಾಮ್ಯಕರ್ಮಗಳಿಂದ ಸಮಸ್ಯೆಗಳು ಹುಟ್ಟುತ್ತವೆ. ಆದ್ದರಿಂದಲೇ ಕ್ರಿಯಾಶೀಲ ವ್ಯಕ್ತಿಗಳು ಕೃಷ್ಣ ಪ್ರಜ್ಞಾ ಚಟುವಟಿಕೆಗಳಲ್ಲಿ ತೊಡಗಬೇಕು ಎಂದು ಸಲಹೆ ಮಾಡಿದೆ. ಇಂತಹ ಚಟುವಟಿಕೆಗಳನ್ನು ಯಜ್ಞ ಎಂದು ಕರೆಯಲಾಗಿದೆ. ಏಕೆಂದರೆ ಆಗ ಅವರು ಕ್ರಮೇಣ ಭಕ್ತಿ ಸೇವಾ ಹಂತವನ್ನು ತಲುಪುತ್ತಾರೆ. ಯಜ್ಞ ಎಂದರೆ ಭಗವಾನ್ ಶ್ರೀ ವಿಷ್ಣು ಅಥವಾ ಯಜ್ಞ ಪುರುಷ, ಅಂದರೆ ಸಕಲ ಯಜ್ಞಗಳ ಭೋಕ್ತೃ. ವಾಸ್ತವವಾಗಿ ದೇವೋತ್ತಮ ಪರಮಪುರುಷನು ಭೋಕ್ತಾರನು. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಆದ್ದರಿಂದ ನಾವು ಅವನ ತೃಪ್ತಿಗಾಗಿ ನಮ್ಮ ಚಟುವಟಿಕೆಗಳನ್ನು ಆರಂಭಿಸಿದಲ್ಲಿ ಕ್ರಮೇಣ ಲೌಕಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತೇವೆ. ಸೂತಮುನಿಗಳು ನೈಮಿಷಾರಣ್ಯದ ಋಷಿಗಳ ಮಹಾಸಭೆಯಲ್ಲಿ ಈ ರೀತಿಯಾಗಿ ಘೋಷಿಸಿದರು. ಅತ ಪುಂಭಿರ್ ದ್ವಿಜ ಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಸ್ವನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ಹರಿತೋಷಣಂ. ಹೇ ದ್ವಿಜಶ್ರೇಷ್ಠರೇ,
ವರ್ಣಾಶ್ರಮ ಜೀವನಕ್ಕೆ ಅನುಸಾರವಾಗಿ ನಿಯಮಿತ ಧರ್ಮಗಳನ್ನು ಆಚರಿಸುವ ಮೂಲಕ ಸಾಧಿಸಬಹುದಾದ ಅತ್ಯುನ್ನತ ಸಿದ್ಧಿ ಎಂದರೆ ಭಗವಾನ್ ಶ್ರೀಹರಿಯನ್ನು ಸಂತುಷ್ಟಗೊಳಿಸುವುದು. ವೇದ ತತ್ವಗಳ ಪ್ರಕಾರ ಪ್ರತಿಯೊಬ್ಬರೂ ತಮ್ಮ ವರ್ಣಾಶ್ರಮದ ಅನುಸಾರವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಅಥವಾ ಸನ್ಯಾಸಿಯಾಗಿ ಕಾರ್ಯನಿರ್ವಹಿಸಬೇಕು. ಪ್ರತಿಯೊಬ್ಬರೂ ಶ್ರೀಕೃಷ್ಣನಿಗೆ ಸಂತೃಪ್ತಿಯಾಗುವ ರೀತಿಯಲ್ಲಿ ಸದ್ಗತಿಯಲ್ಲಿ ಸಾಗಬೇಕು. ಸಂಸಿದ್ಧಿರ್ ಹರಿತೋಷಣಂ. ಸೋಮಾರಿಯಾಗಿ ಕುಳಿತರೆ ಶ್ರೀಕೃಷ್ಣನನ್ನು ಸಂತುಷ್ಟಿಗೊಳಿಸಲು ಸಾಧ್ಯವಿಲ್ಲ. ದೇವೋತ್ತಮ ಪರಮಪುರುಷನ ಸಂತುಷ್ಟಿಗಾಗಿ ಜೀವಿಯು ಗುರುವಿನ ಉಪದೇಶಾನುಸಾರ ಕಾರ್ಯಪ್ರವೃತ್ತನಾಗಬೇಕು. ಆಗ ಜೀವಿಯು ಪರಿಶುದ್ಧ ಭಕ್ತಿ ಸೇವೆಯ ಹಂತವನ್ನು ಕ್ರಮೇಣ ತಲುಪುತ್ತಾನೆ. ಶ್ರೀಮದ್ ಭಾಗವತದಲ್ಲಿ ದೃಢಪಡಿಸಿರುವಂತೆ ನೈಷ್ಕರ್ಮ್ಯಮಪಿ ಅಚ್ಯುತ ಭಾವವರ್ಜಿತಂ ನಾಶೋಭತೆ ಜ್ಞಾನಂ ಅಲಂ ನಿರಂಜನಂ. ಭಗವಂತನ ಕಲ್ಪನೆ ಇಲ್ಲದೆ ಆತ್ಮಸಾಕ್ಷಾತ್ಕಾರ ಜ್ಞಾನವು ಎಲ್ಲ ಲೌಕಿಕ ಮೋಹಗಳಿಂದ ಮುಕ್ತವಾಗಿದ್ದರೂ ಶೋಭಿಸುವುದಿಲ್ಲ. ಏನೊಂದೂ ಕೆಲಸವನ್ನೂ ಮಾಡದೆ ನೈಷ್ಕರ್ಮ್ಯವನ್ನು ಅಂಗೀಕರಿಸುವಂತೆ ಧ್ಯಾನ ಮಾಡುತ್ತಾ ಬ್ರಹ್ಮನ್ ಬಗ್ಗೆ ಮಾತ್ರ ಚಿಂತಿಸುವಂತೆ ಜ್ಞಾನಿಗಳು ಹೇಳುತ್ತಾರೆ. ಆದರೆ ಇದು ಅಸಾಧ್ಯ. ಪರಬ್ರಹ್ಮನ್ ಶ್ರೀಕೃಷ್ಣನ ಸಾಕ್ಷಾತ್ಕಾರವಿಲ್ಲದೆ ಇದು ಅಸಾಧ್ಯ. ಕೃಷ್ಣ ಪ್ರಜ್ಞೆ ಇಲ್ಲದೆ ಯಾವುದೇ ಚಟುವಟಿಕೆಯು ಅದು ಕರ್ಮಬಂಧನವನ್ನು ಉಂಟುಮಾಡುತ್ತದೆ. ಕರ್ಮಬಂಧನದಲ್ಲಿ ಸಿಲುಕಿರುವವರೆಗೆ ಜೀವಿಯು ಮಾನವ ಜನ್ಮದ ಸೌಲಭ್ಯವನ್ನು ವಂಚಿಸುವಂತಹ ಹಲವು ಬಗೆಯ ಶರೀರಗಳನ್ನು ಧರಿಸಬೇಕಾಗುತ್ತದೆ. ಆದ್ದರಿಂದಲೇ ಭಗವದ್ಗೀತೆಯಲ್ಲಿ ಕರ್ಮಯೋಗವನ್ನು ಹೇಳಲಾಗಿದೆ. 6 ರುಕ್ಷೋರ್ ಮುನಿರ್ಯೋಗಂ ಕರ್ಮಕಾರಣ ಮುಚ್ಚತೆ ಯೋಗಾರೂಢಸ್ಯ ತಸ್ಸೇವ ಶಮಾಕಾರಣ ಮುಚ್ಚತೆ. ಯೋಗ ಪದ್ಧತಿಯ ನವಶಿಷ್ಯನಿಗೆ ಕರ್ಮವೇ ಸಾಧನವೆಂದು ಹೇಳಲಾಗಿದೆ. ಯೋಗಸಿದ್ಧಿ ಪಡೆದವನಿಗೆ ಎಲ್ಲ ಲೌಕಿಕ ಚಟುವಟಿಕೆಗಳನ್ನು ನಿಲ್ಲಿಸುವುದೇ ಸಾಧನ. ಆದಾಗ್ಯೂ ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಇಂದ್ರಿಯಗಳನ್ನು ಮತ್ತು ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿದರೂ ಯಾವ ವ್ಯಕ್ತಿಯ ಮನಸ್ಸು ಇಂದ್ರಿಯ ವಸ್ತುಗಳಲ್ಲಿ ಮಗ್ನವಾಗಿರುತ್ತವೋ ಅಂತಹವರು ಆತ್ಮವಂಚನೆ ಮಾಡಿಕೊಳ್ಳುತ್ತಿರುತ್ತಾರೆ. ಅಂತಹವರನ್ನು ಸೋಗಲಾಡಿಗಳೆಂದು ಕರೆಯಲಾಗಿದೆ. ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆ ಹೊಂದಲು ನಾವು ಗಂಭೀರವಾಗಿ ಶ್ರೀಕೃಷ್ಣನಿಗಾಗಿ ಕಾರ್ಯ ಮಾಡಬೇಕು. ಹರಿದಾಸ ಠಾಕುರರಂತಹ ಮಹಾನುಭಾವರನ್ನು ಅನುಕರಣ ಮಾಡುವ ರೀತಿಯಲ್ಲಿ ಸುಮ್ಮನೆ ಕುಳಿತಿರಬಾರದು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕುರರು ಇಂತಹ ಅನುಕರಣೆಯನ್ನು ಖಂಡಿಸಿದ್ದಾರೆ. ಈಹತೆ ಭಗವಾನೀಶೋ ನಹಿ ತತ್ರ ವಿಸಜ್ಜತೆ ಆತ್ಮಲಾಭೇನ ಪೂರ್ಣಾರ್ಥೋ ನಾವಸೀದಂತಿ ಏನು ತಂ. ದೇವೋತ್ತಮ ಪರಮಪುರುಷನು ತನ್ನ ಸ್ವಂತ ಗಳಿಕೆಯಿಂದಲೇ ಸಂಪೂರ್ಣ ಸಿರಿ ಸಮೃದ್ಧನು. ಆದರೂ ಅವನು ಈ ಐಹಿಕ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯಕಾರನಾಗಿ ಕಾರ್ಯನಿರ್ವಹಿಸುತ್ತಾನೆ. ಈ ರೀತಿ ಕಾರ್ಯ ಮಾಡಿದಾಗ್ಯೂ ಅವನು ಭವಬಂಧನದಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಆದ್ದರಿಂದ ಅವನ ಅನುಯಾಯಿಗಳಾದ ಭಕ್ತರು ಭವಬಂಧನದಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ವಿಷ್ಣುವಿಗಾಗಿ ಯಜ್ಞದಂತೆ ಕರ್ಮವನ್ನು ಆಚರಿಸಬೇಕು. ಇಲ್ಲವಾದಲ್ಲಿ ಕರ್ಮವು ಜೀವಿಯನ್ನು ಭೌತಿಕ ಜಗತ್ತಿಗೆ ಬಂಧಿಸುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕರ್ಮವನ್ನು ಆಚರಿಸದೇ ಇದ್ದಲ್ಲಿ ಗೂಡಿನೊಳಗಿನ ರೇಷ್ಮೆ ಹುಳುವಿನಂತೆ ಭವಬಂಧನದಲ್ಲಿ ಸಿಲುಕಿ ಬೀಳುತ್ತೇವೆ. ಈ ಲೌಕಿಕ ಜಗತ್ತಿನಲ್ಲಿ ನಾವು ಸಿಲುಕಿ ಬೀಳದಂತೆ ಹೇಗೆ ಕರ್ಮವನ್ನು ಆಚರಿಸಬೇಕು ಎಂಬುದನ್ನು ನಮಗೆ ಬೋಧಿಸುವ ಸಲುವಾಗಿ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಅವತಾರವೆತ್ತಿ ಬರುತ್ತಾನೆ. ನಮ್ಮ ನಿಜವಾದ ಸಮಸ್ಯೆ ಎಂದರೆ ನಾವು ಐಹಿಕ ಚಟುವಟಿಕೆಗಳಲ್ಲಿ ಸಿಲುಕಿಕೊಂಡಿರುವುದು. ನಾವು ಬದ್ಧಾತ್ಮರಾದ್ದರಿಂದ ಜನ್ಮ ಜನ್ಮಾಂತರಗಳಲ್ಲೂ ನಾನಾ ಬಗೆಯ ಜೀವರೂಪಗಳಲ್ಲಿ ಶಿಕ್ಷೆಯನ್ನು ಅನುಭವಿಸುವ ಮೂಲಕ ನಮ್ಮ ಹೋರಾಟ ಮುಂದುವರಿಯುತ್ತಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವಂತೆ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಟಾಣಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಜೀವಿಗಳು ಬದ್ಧ ಜಗತ್ತಿನಲ್ಲಿ ನನ್ನ ಶಾಶ್ವತ ಅಂಶಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಂದಿಗೆ ಬಲು ಹೆಣಗಾಡುತ್ತಾರೆ. ವಾಸ್ತವವಾಗಿ ಜೀವಿಗಳು ಸೂಕ್ಷ್ಮ ರೂಪಿಗಳಾಗಿದ್ದು ದೇವೋತ್ತಮ ಪರಮಪುರುಷನ ವಿಭಿನ್ನಾಂಶಗಳು. ಪರಮಪ್ರಭುವು ಪ್ರತಿಯೊಂದರಲ್ಲೂ ಪೂರ್ಣನಾಗಿದ್ದಾನೆ ಮತ್ತು ಭಗವಂತನ ಸೂಕ್ಷ್ಮ ಕಣಗಳು ಅವನಂತೆಯೇ ಮೂಲ ಗುಣಾರ್ಹತೆಗಳನ್ನು ಹೊಂದಿರುತ್ತವೆ. ಆದರೆ ತಮ್ಮ ಸೂಕ್ಷ್ಮಾತಿ ಸೂಕ್ಷ್ಮ ಅಸ್ತಿತ್ವದಿಂದಾಗಿ ನಾವು ಐಹಿಕ ಆಕರ್ಷಣೆಯ ಸೋಂಕು ಜಾಡ್ಯಕ್ಕೆ ಒಳಗಾಗಿ ಸಿಲುಕಿ ಬೀಳುತ್ತೇವೆ. ಆದ್ದರಿಂದ ನಾವು ದೇವೋತ್ತಮ ಪರಮಪುರುಷನನ್ನು ಅನುಸರಿಸಬೇಕು. ಅನಂತರ ಎಂದಿಗೂ ತನ್ನ ಸೃಷ್ಟಿ, ಸ್ಥಿತಿ ಮತ್ತು ಲಯಕಾರಿ ಐಹಿಕ ಚಟುವಟಿಕೆಗಳಲ್ಲಿ ಸಿಲುಕಿ ಬೀಳದ ಶ್ರೀಕೃಷ್ಣನಂತೆ ನಾವು ಇರಬಹುದು. ಆಗ ನಾವು ವ್ಯಥೆ ಪಡಬೇಕಾದದ್ದು ಏನೂ ಇರುವುದಿಲ್ಲ.
ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಸ್ವಯಂ ಉಪದೇಶಗಳನ್ನು ನೀಡುತ್ತಾನೆ. ಈ ಉಪದೇಶಗಳನ್ನು ಅನುಸರಿಸುವವರು ಮುಕ್ತಿಯನ್ನು ಪಡೆಯುತ್ತಾರೆ. ಸ್ವಯಂಭುವ ಮನುವಿನ ಬೋಧನೆಗಳ ಮುಂದಿನ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.